ಮಹಿಳಾ ಮೀಸಲಾತಿ ಮಸೂದೆಗೆ ಬೆಂಬಲವನ್ನು ಪ್ರತಿಪಕ್ಷಗಳು ಕೂಡ ಕೊಡ್ತಾ ಇದ್ದಾವೆ. ಆದರೆ ಮರುವಿಂಗಡಣೆ ಮಸೂದೆಯನ್ನು ವಿರೋಧಿಸುವುದಕ್ಕೆ ನಿರ್ಧಾರ ಮಾಡಿದೆ. ಅಪ್ಪಿತಪ್ಪಿ ಸಂಸದರ ಸಂಖ್ಯೆ ಕಡಿಮೆ ಆದರೆ ಪ್ರತಿಪಕ್ಷ ತನ್ನ ಒತ್ತಡವನ್ನು ಹೇರೋದರಲ್ಲಿ ಹಿನ್ನಡೆಯನ್ನು ಅನುಭವಿಸುವುದು. ಹೀಗಾಗಿ ಪ್ರತಿಪಕ್ಷಗಳ ಎಲ್ಲ ಸಂಸದರು ನಾಳೆ ಅಧಿವೇಶನಕ್ಕೆ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆಗೆ ಪ್ರತಿಪಕ್ಷಗಳು ವಿರೋಧ ಮಾಡ್ತಿರೋದಕ್ಕೆ ಬಹಳ ಮುಖ್ಯ ಕಾರಣ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳುವಂಥದ್ದು. ಉತ್ತರ ರಾಜ್ಯಗಳಿಗೆ ಎಲ್ಲ ಸೌಕರ್ಯಗಳು ಸಿಕ್ಬಿಡ್ತವೆ, ಅಧಿಕಾರದ ಚುಕ್ಕಾಣಿ ಅವರ ಕೈಯಲ್ಲೇ ಇರುತ್ತೆ ಅನ್ನುವಂಥದ್ದು. ಉತ್ತರ ರಾಜ್ಯಗಳ ಸದಸ್ಯರು ಹೇಳಿದ್ದೇ ವೇದವಾಕ್ಯ ಆಗುತ್ತೆ ಇನ್ನು ಮುಂದೆ. ಯಾಕಂದರೆ ದಕ್ಷಿಣದವರ ಮಾತಿಗೆ ಕವಡೆಯಷ್ಟು ಕೂಡ ಕಿಮ್ಮತ್ತಿರುವುದಿಲ್ಲ. ಅಂತಿಮವಾಗಿ ಸಂಸತ್ತಿರ್ಬೋದು ಅಥವಾ ವಿಧಾನಸಭೆ ಇರ್ಬೋದು, ಇದೆಲ್ಲವೂ ಕೂಡ ಸಂಖ್ಯಾಬಲದ ಮೇಲೆ ನಿಂತಿರುವಂಥದ್ದು. ಇದು ದಕ್ಷಿಣದ ನಾಯಕರುಗಳ ಆಕ್ರೋಶಕ್ಕೆ ಕಾರಣ. ಅನುದಾನ ಹಂಚಿಕೆಯಲ್ಲೂ ಕೂಡ ಉತ್ತರ ರಾಜ್ಯಗಳು ಮೇಲುಗೈಯನ್ನು ಸಾಧಿಸುತ್ತವೆ ಅನ್ನುವಂಥದ್ದು ಇಲ್ಲಿರುವ ವಾದ. ದಕ್ಷಿಣದವರು ಅನುದಾನಕ್ಕಾಗಿ ಅಲೆದಾಡಬೇಕಾಗುತ್ತೆ ಅನ್ನುವಂತಹ ವಾದವನ್ನು ಮುಂದಿಡಲಾಗ್ತಾ ಇದೆ. ಇನ್ನು ಅಭಿವೃದ್ಧಿ ಕೆಲಸಗಳ ವಿಚಾರಕ್ಕೆ ಬಂದಾಗ ಉತ್ತರಕ್ಕೆ ಹೆಚ್ಚು ಆದ್ಯತೆ ಸಿಗುತ್ತೆ, ದಕ್ಷಿಣದ ಅಭಿವೃದ್ಧಿ ಕೆಲಸಗಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತವೆ ಅನ್ನುವಂತಹ ವಾದವೂ ಕೂಡ ಇದರಲ್ಲಿ ನಡೀತಾ ಇದೆ. ಲೋಕಸಭೆ ಕ್ಷೇತ್ರಗಳು ಉತ್ತರ ರಾಜ್ಯಗಳಿಗೆ ಹೆಚ್ಚಾಗೋದ್ರಿಂದಾಗಿ ಬಂಡವಾಳ ಹೂಡಿಕೆಯೂ ಅಲ್ಲೇ ಹೆಚ್ಚಳ ಆಗುತ್ತೆ. ಆದರೆ ದಕ್ಷಿಣ ರಾಜ್ಯಗಳನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತೆ, ನಮಗೆ ಯಾವುದೇ ರೀತಿಯಿಂದ ಅಧಿಕಾರದ ಸೂತ್ರ ನಮ್ಮ ಕೈಗೆ ಇರುವುದಿಲ್ಲ ಅನ್ನುವಂಥದ್ದು ಇಲ್ಲಿ ಇರುವ ಆತಂಕ. ಬಂಡವಾಳ ಹರಿವು ಕಡಿಮೆ ಆಗುತ್ತೆ ಅನ್ನೋ ಆತಂಕ ಇಲ್ಲಿ ಇರುವಂಥದ್ದು. ಹಾಗಾಗಿ ಉತ್ತರದ ಪ್ರಾತಿನಿಧ್ಯತೆ ಹೆಚ್ಚಳವಾದರೆ ದಕ್ಷಿಣದ ಪ್ರಾತಿನಿಧ್ಯತೆ ಕುಸಿತ ಆಗುತ್ತೆ ಅನ್ನುವಂತಹ ವಾದವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮಸೂದೆಗಳಿಗೆ ಅವರು ಉತ್ತರ ಭಾರತದಲ್ಲಿ ಮಾತ್ರನೇ ಹೆಚ್ಚಿನ ಸಂಸದ ಬಲ ಇರೋದ್ರಿಂದಾಗಿ ಮಸೂದೆಗಳಿಗೆ ಸುಲಭವಾಗಿ ಅಂಕಿತವನ್ನು ಹಾಕಿಸ್ಕೊಳ್ತಾರೆ. ಆದರೆ ದಕ್ಷಿಣ ರಾಜ್ಯದವರಿಗೆ ತಾರತಮ್ಯ, ಅನ್ಯಾಯ ಇವುಗಳನ್ನು ಪ್ರಶ್ನಿಸೋದಕ್ಕೂ ಕೂಡ ಆಗಲ್ಲ ಅನ್ನುವಂಥದ್ದು ದಕ್ಷಿಣದ ರಾಜ್ಯಗಳವರ ವಾದ. ಹಾಗಾದರೆ ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಆದರೆ ದಕ್ಷಿಣಕ್ಕೆ ಸಿಗುವಂತಹ ಸ್ಥಾನಗಳು ಎಷ್ಟು, ಉತ್ತರ ಭಾರತಕ್ಕೆ ಸಿಗುವಂತಹ ಸ್ಥಾನಗಳು ಎಷ್ಟು ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಲೋಕಸಭೆಗಳು ಇನ್ನು ಮುಂದೆ ಲೋಕಸಭೆಯಲ್ಲಿ ಉತ್ತರದ ಬಲ 395ರಿಂದ 609ಕ್ಕೆ ಏರಿಕೆ ಆದರೆ ದಕ್ಷಿಣದ ಬಲ 129ರಿಂದ 202ಕ್ಕೆ ಏರಿಕೆಯಾಗುತ್ತೆ. ದಕ್ಷಿಣದ ಬಲ 129ರಿಂದ 202ಕ್ಕೆ ಏರಿಕೆಯಾಗುತ್ತೆ. ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈಗಿರುವಂಥದ್ದು 19 ಸ್ಥಾನಗಳಾಗಿದ್ದರೆ ಇನ್ನು ಮುಂದೆ ಅದು 39 ಸ್ಥಾನಗಳಿಗೆ ಹೋಗ್ಬೋದು. ಒಟ್ಟು ಕ್ಷೇತ್ರಗಳು 543 ಇರುವಲ್ಲಿ 850 ಕ್ಷೇತ್ರಗಳು ಬರ್ತವೆ. ಇದರಲ್ಲಿ 600ರಷ್ಟು ಕ್ಷೇತ್ರಗಳು ಉತ್ತರ ಭಾರತದಲ್ಲೇ ಬರ್ತವೆ. ಇಲ್ಲಿವರೆಗೂ ಕೂಡ ಒಟ್ಟಾರೆ ಲೋಕಸಭೆ ಕ್ಷೇತ್ರಗಳ ಲೆಕ್ಕವನ್ನು ನಾವು ನೋಡ್ತೀವಿ. ಈಗ ಉತ್ತರ ಭಾರತದ 6 ಪ್ರಮುಖ ರಾಜ್ಯಗಳ ಸಂಖ್ಯಾಬಲ ಎಷ್ಟು ಬದಲಾಗುತ್ತೆ ಅನ್ನುವಂಥದ್ದನ್ನು ನಿಮಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಉತ್ತರದ ರಾಜ್ಯಗಳು ಹಾಲಿ ಉತ್ತರ ಪ್ರದೇಶದಲ್ಲಿ 80 ಸದಸ್ಯ ಬಲ ಇದ್ದರೆ ಇನ್ನು ಮುಂದೆ ಅದು 125 ಸೀಟುಗಳಿಗೆ ಏರಿಕೆ ಆಗ್ಬೋದು. 80 ಇದ್ದಲ್ಲಿಂದ 125 ಸೀಟುಗಳಿಗೆ ಉತ್ತರ ಪ್ರದೇಶದ ಒಂದು ರಾಜ್ಯದ ಸಂಖ್ಯಾಬಲ ಏರಿಕೆ ಆಗ್ಬೋದು. ಹಾಗೆಯೇ ಮಹಾರಾಷ್ಟ್ರದಲ್ಲಿ 48 ಸೀಟುಗಳಿದ್ದಾವೆ. ಉತ್ತರ ಪ್ರದೇಶವನ್ನು ಬಿಟ್ಟರೆ ಅತಿ ಹೆಚ್ಚು ಸ್ಥಾನಗಳಿರುವಂಥದ್ದು ಮಹಾರಾಷ್ಟ್ರದಲ್ಲಿ. ಅಲ್ಲಿ ಇನ್ನು ಮುಂದೆ 75 ಸೀಟುಗಳು ಆಗ್ತವೆ. ಪಶ್ಚಿಮ ಬಂಗಾಳದಲ್ಲಿರುವಂತಹ 42 ಸ್ಥಾನಗಳು 66ಕ್ಕೆ ಏರಿಕೆ ಆಗುತ್ತೆ, 66 ಆಗ್ಬೋದು. ಬಿಹಾರದಲ್ಲಿರುವಂತಹ 40 ಸೀಟುಗಳು 63ಕ್ಕೆ ಏರಿಕೆ ಆಗುತ್ತೆ. ಮಧ್ಯಪ್ರದೇಶದ 29 ಸೀಟುಗಳು 45 ಸೀಟುಗಳಾಗಿ ಬದಲಾಗ್ತವೆ. ಗುಜರಾತ್ನ 26 ಸ್ಥಾನಗಳು 41 ಸ್ಥಾನಕ್ಕೆ ಏರಿಕೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಅಂದರೆ ಸಾಧ್ಯತೆಗಳು ನಾಳೆ ಅಂತಿಮವಾಗಿ ನಮಗೆ ಇದರ ಲೆಕ್ಕಾಚಾರ ಗೊತ್ತಾಗುತ್ತೆ. ವಿಧೇಯಕ ಮಂಡನೆ ಆದ ನಂತರ ಅಂತಿಮವಾದಂಥ ಲೆಕ್ಕಾಚಾರ ಗೊತ್ತಾಗುತ್ತೆ. ಇಲ್ಲಿ ದಕ್ಷಿಣದ ರಾಜ್ಯಗಳ ವಿಚಾರಕ್ಕೆ ಬರಬೇಕು. ದಕ್ಷಿಣದ ರಾಜ್ಯಗಳ ವಿಚಾರಕ್ಕೆ ಬಂದಾಗ ದಕ್ಷಿಣದ ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲಿ 28 ಸೀಟುಗಳಿರುವಂತಹ ನಮ್ಮ ರಾಜ್ಯದಲ್ಲಿ ಇನ್ನು ಮುಂದೆ 44 ಸೀಟುಗಳಾಗ್ತವೆ. ಇದು ನಮ್ಮ ರಾಜ್ಯದ ಒಟ್ಟು ಸೀಟುಗಳ 50%ಗಿಂತ ಜಾಸ್ತಿ ಏರಿಕೆ ಆಗುತ್ತೆ. ತಮಿಳುನಾಡಿನಲ್ಲಿ ಮಾತ್ರ 39 ಸೀಟ್ ಇರುವಂಥದ್ದು 61ಕ್ಕೆ ಏರಿಕೆ ಆಗುತ್ತೆ. ತಮಿಳುನಾಡಿನಲ್ಲಿ ಆಲ್ರೆಡಿ 39 ಲೋಕಸಭಾ ಸ್ಥಾನಗಳಿವೆ, ಅಲ್ಲಿ 61 ಸ್ಥಾನ ಆಗುತ್ತೆ. ಆಂಧ್ರ ಪ್ರದೇಶದಲ್ಲಿರುವಂತಹ 25 ಸೀಟುಗಳು ಇನ್ನು ಮುಂದೆ 39 ಸೀಟುಗಳಾಗಿ ಬದಲಾಗ್ತವೆ ಅನ್ನುವಂಥದ್ದು. ಹಾಗೆಯೇ ಕೇರಳಂನಲ್ಲಿ ಇರುವಂತಹ 20 ಸೀಟುಗಳ ಬದಲಿಗೆ ಅದಕ್ಕೆ 31 ಸೀಟುಗಳಿಗೆ ಏರಿಕೆಯಾಗುತ್ತೆ. ಹಾಗೂ ತೆಲಂಗಾಣದ 17 ಸೀಟುಗಳ ಬದಲಿಗೆ ಅದು 27ಕ್ಕೆ ಏರಿಕೆಯಾಗುತ್ತೆ. ಹೀಗೆ ಒಟ್ಟು ಕ್ಷೇತ್ರಗಳಿಗೆ ಬಂದಾಗ 129 ಸೀಟುಗಳಿರುವಂತಹ ದಕ್ಷಿಣ ಭಾರತದ
ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 202ಕ್ಕೆ ಏರಿಕೆ ಆಗುತ್ತೆ. ಇದು ಪ್ರೊಪೋರ್ಷನೇಟ್ ಆಗಿ ಏರಿಕೆ ಆಗುತ್ತೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದರೆ ದಕ್ಷಿಣಕ್ಕೂ ಅನ್ಯಾಯ ಆಗಲ್ಲ, ಉತ್ತರಕ್ಕೂ ಅನ್ಯಾಯ. ಮಸೂದೆ ಅಂಗೀಕಾರಕ್ಕೆ ಪ್ರತಿಪಕ್ಷಗಳ ಬೆಂಬಲ ಅತಿ ಮುಖ್ಯವಾಗಿ ಇದೆ. ಯಾಕಂದರೆ ಕೇಂದ್ರ ಸರ್ಕಾರದ ಈ 2 ಬಿಲ್ಗಳಿಗೆ ಬೇಕಾಗಿರುವಂಥದ್ದು 3/2 ಮತಗಳು. ಲೋಕಸಭೆಯಲ್ಲೂ ಅದು ಇಲ್ಲ, ರಾಜ್ಯಸಭೆಯಲ್ಲೂ ಕೂಡ 3/2 ಮತಗಳಿಲ್ಲ. ಯಾಕಂದರೆ ಇದು ಸಂವಿಧಾನದ ತಿದ್ದುಪಡಿ ಆಗಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಮರು ವಿಂಗಡಣೆ ಹೇಗಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಮಸೂದೆ ಅಂಗೀಕಾರಕ್ಕೆ ಲೋಕಸಭೆಯಲ್ಲಿ 360 ಮತಗಳು ಬೇಕು. ಮಸೂದೆ ಅಂಗೀಕಾರಕ್ಕೆ ರಾಜ್ಯಸಭೆಯಲ್ಲಿ 160 ಮತಗಳು ಸಿಗಬೇಕಾಗುತ್ತೆ. ಲೋಕಸಭೆಯಲ್ಲಿ 360, ರಾಜ್ಯಸಭೆಯಲ್ಲಿ 160 ಮತಗಳು ಸಿಗಬೇಕು. ಲೋಕಸಭೆಯಲ್ಲಿ 540 ಸಂಸದರಿದ್ದು 3 ಸ್ಥಾನ ಸದ್ಯಕ್ಕೆ ನಾನಾ ಕಾರಣಗಳಿಂದ ಖಾಲಿಯಾಗಿವೆ. ಸದ್ಯ ಸರ್ಕಾರದ ಬಲ ಇರುವಂಥದ್ದು 292 ಸ್ಥಾನಗಳು ಮಾತ್ರ. ಪ್ರತಿಪಕ್ಷಗಳ ಬಲ ಇರುವಂಥದ್ದು 228 ಸ್ಥಾನಗಳು. ಇತರರು 20 ಮಂದಿ ಇದ್ದಾರೆ. ರಾಜ್ಯಸಭೆಯಲ್ಲಿರುವಂತಹ ಒಟ್ಟು ಸದಸ್ಯರ ಸಂಖ್ಯೆ 250, ಆದರೆ ಈಗಿರುವಂಥದ್ದು 240 ಮಂದಿ. ಉಳಿದ 10 ಸ್ಥಾನಗಳು ಖಾಲಿ ಇದ್ದಾವೆ. ಇದರಲ್ಲಿ ಸರ್ಕಾರದ ಬಲ 130 ಇದೆ, ಪ್ರತಿಪಕ್ಷಗಳ ಬಲ 71 ಇದೆ. ಇನ್ನು ರಾಜ್ಯಸಭೆಯಲ್ಲಿ ನಾಮಿನೇಟ್ ಸದಸ್ಯರ ಸಂಖ್ಯೆ 39 ಇದ್ದಾರೆ. ಇಲ್ಲಿ ಒಟ್ಟಾರೆ 2 ಮಸೂದೆಗಳಿಗೆ ಎಷ್ಟೆಷ್ಟು ಮತಗಳು ಸಿಗುತ್ತೆ ಅನ್ನೋಂಥ ನಾವು ಗಮನಿಸಬೇಕು. ಯಾಕಂದರೆ ಈ ಮಸೂದೆ ಅಂಗೀಕಾರ ಆಗುತ್ತಾ, ಈ 2 ಮಸೂದೆಗಳು ಅಂಗೀಕಾರ ಆಗ್ತವೆ, ಹೇಗೆ ಅಂಗೀಕಾರ ಆಗುತ್ತೆ ಅನ್ನೋಂಥ ಕುತೂಹಲ ಒಂದು ಕಡೆ ಇದೆ. ಇನ್ನೊಂದು ಕಡೆ ಸಂಸದರ ಸಂಖ್ಯೆ 850ಕ್ಕೆ ಏರಿಕೆ ಆದರೆ ಹಾಗೂ ಖರ್ಚು ವೆಚ್ಚವೂ ಕೂಡ ಜಾಸ್ತಿ ಆಗುತ್ತೆ. ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆಗಳು.